ಮತ್ತು ಅಪ್ಪು ನ್ಯೂಸ್ ಕನ್ನಡ ಮೈಸೂರು ವರದಿಗಾರ ಗುರುಪ್ರಸಾದೊಂದಿಗೆ ಇವತ್ತು ಮಲೆ ಮಹದೇಶ್ವರ ಬೆಟ್ಟದ 77 ಮಲೆ ಕ್ಷೇತ್ರದ ಒಂದು ಕೋಬೆ ಮಹದೇಶ್ವರ ಎದುರುಗುತ್ತಿ ಮಹದೇಶ್ವರ ಒಂದು ಧನುರ್ಮಾಸದ ಪೂಜೆಗೆ ಆಗಮಿಸ್ತೀನಿ. ಇವತ್ತು ಅದರದ್ದು ಮಹಿಮೆ ಏನು, ಅದರ ಇತಿಹಾಸ ಏನು ಅನ್ನೋದನ್ನ ನಮ್ಮ ಪ್ರಧಾನ ಅರ್ಚಕರಾದ ಕೆ ವಿ ಮಹದೇಶ್ವರ ಇರ್ತಾರೆ. ಅವ್ರ ಜೊತೆ ಏನು ನಮಸ್ಕಾರ. ಮೊದಲನೇಗೆ ಅಪ್ಪು ನ್ಯೂಸ್ ಕನ್ನಡ ತಮಗೂ ನಮಸ್ಕಾರ. ಹಾಗೆ ಧನುರ್ಮಾಸ ಪೂಜೆಗೆ ತಮ್ಮೆಲ್ಲರಿಗೂ ಸ್ವಾಗತ. ಭಗವಂತನ ಆಶೀರ್ವಾದ ತಮ್ಮೆಲ್ಲರೂ ಇರಲಿ ಅಂತ ಭಗವಂತಲ್ಲಿ ಬೇಕು. ಏನು ಅಂತ ಹೇಳಿದ್ರೆ, ಈಗ ಮಲೆ ಮಹದೇಶ್ವರ ಬಗ್ಗೆ ಸುಮಾರು ಜನಗಳಿಗೆ 77 ಮಲೆ ಅನ್ನೋದು ಒಂದು ಬಾಯಿದೆ, ಎಲ್ಲರ ಬೈಲಿದೆ. ಆದರೆ ಅದರ ಮಲೆಗಳಲ್ಲಿ ಒಂದೊಂದು ಇತಿಹಾಸ ಅನ್ನೋದು ಎಲ್ಲುವರೆಗೆ ಯಾವುದೇ ರೀತಿ ಒಂದು ಹಾಡಲ್ಲಿ ಕೇಳಿರ್ಬೋದು, ಕ್ಯಾಸೆಟಲ್ಲಿ ಕೇಳಿರ್ಬೋದು. ಆದರೆ ಎಸ್ಪೆಷಲಿ ನಾಗಮಲೆ, ಕೋಡಗಲ್ ಎಲ್ಲ ಕೇಳಿರ್ತಾರೆ. ಈಗ ಕೋಬೆ ಮಹದೇಶ್ವರ ಅನ್ನೋದು ಸುಮಾರು ಜನಕ್ಕೆ ಗೊತ್ತಿಲ್ಲ. ಬಿದ್ರುಗುತ್ತಿ ಮಹದೇಶ್ವರ ಅದಕ್ಕೆ ಏನು ಇತಿಹಾಸ? ಹಿಂದೆ ಮಹದೇಶ್ವರರು ಎಲ್ಲ ಮಲೆಗಳನ್ನು ಸಂಚಾರ ಮಾಡ್ತಾರೆ. ಇದೇ ಮಾರ್ಗವಾಗಿ ಹೋಗಬೇಕಾದಾಗ ಅವರು ತಪ್ಸರೆಗೆ ಹೋಗಬೇಕಾದಾಗ ಮಹದೇಶ್ವರರು ಇದನ್ನ ಕೋಬೆ ಅಂತಂದರೆ 2 ಬೆಟ್ಟಗಳ ಮಧ್ಯೆ ಇರುವಂಥ ಒಂದು ಸ್ಥಳ ಇದೆ. ಹಿಂದೆ ಅಪಾರವಾದಂತಹ ಬಿದಿರು ಅಂದರೆ ಹೆಬ್ಬಿದಿರು ಮತ್ತು ಕಿಬ್ಬಿದಿರು, ಇದಂತ ಅಪಾರವಾಗಿ ಬಿದಿರಂಥ ಸ್ಥಳ ಇದು. ಸಾಮಾನ್ಯವಾಗಿ ಜನಸಾಮಾನ್ಯರು ಒಳಗಡೆಗೆ ಬರೋದು ಕೂಡ ಭಯವಾಗುವಂಥ ಒಂದು ದಟ್ಟವಾದಂಥ ಕಗ್ಗತ್ತಲಿನಿಂದ ಕೂಡಿದಂಥ ಅರಣ್ಯವಾಗಿದೆ. ಆಗ ಮಹದೇಶ್ವರರು ನಾನು ಮುಂದಿನ ಪ್ರಯಾಣಕ್ಕಿಂತ ಮುಂಚೆ ಸ್ವಲ್ಪ ಹೊತ್ತು ವಿಶ್ರಾಂತಿ ಮಾಡಿ ಇಲ್ಲಿಂದ ಮುಂದೆ ನಾನು ಹೋಗಬೇಕು ಅಂತ ಯೋಚನೆ ಮಾಡಿ, ಇಲ್ಲಿ ತುಂಬ ಬಿದಿರು ಇರ್ತದೆ, ಆ ಬಿದಿರು ಮೇಳೆ ಒಳಗಡೆಗೆ ಅವರು ಮಹದೇಶ್ವರರು ಕುಳಿತು ವಿಶ್ರಾಂತಿಯನ್ನು ಮಾಡ್ತಾರೆ. ಆ ಮಹದೇಶ್ವರರ ಜೊತೆಗೆ ಬಂದಿರುವಂತಹ ಹುಲಿ ಕೂಡ ಹುಲಿಕಲ್ಲು ಅಂತ ಕರಿತೀವಿ, ಕಲ್ಲು ಅದೂ ಕೂಡ ವಿಶ್ರಾಂತಿ ಮಾಡುತ್ತೆ. ಅದಾದ ನಂತರ ವಿಶ್ರಾಂತಿ ಮಾಡಿ ಮಹದೇಶ್ವರ ಇಲ್ಲಿ ಮಹದೇಶ್ವರರು ಉದ್ಭವವಾಗಿ ಕಾಣಿಸ್ತಾರೆ. ಚಕ್ರವರ್ತಿ ಅದಾದ ನಂತರ ಶಿವರಾಜ್ ಕುಮಾರ್ ಅವರ ಇರ್ತಕ್ಕಂಥ ಸುತ್ತಮುತ್ತ ಒಂದು ಆರೋಗ್ಯ ಚೆನ್ನಾಗಿರಲಿ ಅಂತ ಇಡೀ ರಾಜ್ಯಾದ್ಯಂತಲೇ ಸಹ ಅಭಿಮಾನಿಗಳು 7 ಕೋಟಿ ಅಭಿಮಾನಿಗಳು ಮತ್ತು ಅವರ ಮುಖಂಡರುಗಳು ಮತ್ತು ಅವರ ಕಲಾವೃಂದಗಳು ಇವತ್ತೆಲ್ಲರೂ ಸಹ ಅವರಿಗೆ ಶುಭಾಶಯ ಹೇಳಿ ಅವರು ಅಮೆರಿಕಕ್ಕೆ ಹೋಗಿದ್ದಾರೆ. ಆರೋಗ್ಯದ ಕಾರಣ ಅವರು ಗುಣಮುಖರಾಗಲಿ ಅಂತ ನಮ್ಮ ನಿಟ್ಟುವಳ್ಳಿ ಭಾಗದ ಯೋಗೀಶ್ವರವರ ಮತ್ತು ಸುರೇಶ್ ಮತ್ತು ಭಾಗ್ಯಮ್ಮನವರ ಒಂದು ಅಭಿಮಾನಿಗಳ ವರ್ಗದಿಂದ ದಾವಣಗೆರೆ ಜಿಲ್ಲೆಯಲ್ಲಿ ನಾವು ದುರ್ಗಮ್ಮ ದೇವಸ್ಥಾನ ಹಿಂಭಾಗದಲ್ಲಿರುವ ಗಣೇಶನಿಗೆ ನಾವು ಪುಷ್ಪಾರ್ಚನೆ ಮಾಡಿ ಬೇಗ ಗುಣಮುಖರಾಗಲಿ ಅಂತ ನಾವು ಹಾರೈಸಿ ನಾವು ಅದೇ ಥರದಲ್ಲಿ ಇವತ್ತು ಮೊದಲಿಗೆ ತಪ್ಸರೆ ಪುರ ಆಗಬೇಕು ನಮ್ಮಲ್ಲಿ ಒಂದು ವಾಡಿಕೆ. ಅದು ಸಾಲೂರು ಮಠದ ಗುರು ಪರಂಪರೆಯಿಂದ ಅದಾದ ನಂತರ ಇರ್ತಕ್ಕಂಥ ಎಲ್ಲ ಮಳೆಗಳ ಗ್ರಾಮದವರು ಯಾರ್ಯಾರು ಇರ್ತಾರೆ ಸುತ್ತಮುತ್ತ ಗ್ರಾಮದವ್ರು ಸೇರಿಕೊಂಡು ಒಂದೊಂದು ಕ್ಷೇತ್ರಗಳಲ್ಲಿ ಪೂಜೆಯನ್ನು ಮಾಡ್ತಾರೆ. ಇವತ್ತು ಕೋಬೆ ಮಹದೇಶ್ವರ ಹಾಗೆ ಇಂಡಿಬಸವೇಶ್ವರ ಪುರ ಇದೆ. ಹಾಗೆ ಮುಂದಿನ ದಿನಗಳಲ್ಲಿ ಕಾರ್ಯಬಿಲ್ಲೆಯ ಸ್ಥಳಗಳಾಗುತ್ತೆ. ಅದಾದ ನಂತರ ಬೆಳಗ್ಗೆ ಬಸಪ್ಪ, ಅದಾದ ನಂತರ ಕಂದಿಕೆಯಲ್ಲಿ, ಅದಾದ ನಂತರ ದೇವಸ್ಥಾನ, ಈ ಥರ ಹಲವಾರು ಮಹದೇಶ್ವರಲ್ಲಿ ಪವಾಡ ಕ್ಷೇತ್ರಗಳಾಗಿದ್ದು ಎಲ್ಲ ಕಡೆಗೂ ಅವರು ಪೂಜೆ ಮಾಡೋದು ಈ ಧನುರ್ಮಾಸದ ಒಂದು ಪದ್ಧತಿ. ಆಮೇಲೆ ಇತಿಹಾಸ ಅಂತ ಈಗ ಯಾವ ಥರ ಪದ್ಧತಿ ಇದೆ, ಇದು ಪೂಜೆ ವಿಧಾನಗಳಿರುತ್ತೆ ಮಲೆ ಮಹದೇಶ್ವರ, ಈ ಒಂದು ಪದ್ಧತಿ ಯಾವ ಥರ ಪೂಜೆ ವಿಧಾನಗಳು ಈಗ ಬೆಳಗ್ಗೆಯಿಂದ ಸಾಯಂಕಾಲ ಗಂಟ ಉಪವಾಸ ಯಾವುದೇ ಅದ್ರ ನಮ್ಮಲ್ಲಿ ಈ ಬೇಡಗಂಪಣದ್ದು ಹಿಂದೆ ಅಲಂಬಾಡಿ ರಾಜ್ಯವನ್ನು ಆಗ ಮಾಡಿ ಇದನ್ನು ಪೂರ್ತಿ ಬೇಡಗಂಪಣ ರಾಜಧಾನಿ ಅಂತ ಕರಿತಾ ಇದ್ವಿ. ಮಹದೇಶ್ವರರು ತನ್ನ ಪೂಜೆಯ ಯಾವ ಥರ ಆಗಬೇಕು, ನನ್ನ ಪೂಜಾ ಪೈಪಾರಿಗಳು ಯಾವ ಕಾರ್ಯಕ್ರಮ ಯಾವ ಸಂದರ್ಭಗಳಲ್ಲಿ ಯಾವ ಥರ ಆಗಬೇಕು ಅನ್ನೋದು ನಮಗೆ ಅದೊಂದೊಂದು ಚೌಕಟ್ಟನ್ನು ಹಾಕ್ಬಿಟ್ಟಿದ್ದಾರೆ. ಅದರಂತೆ ಇವತ್ತು ಈಗ ಆಗ್ತಾ ಇರೋದು ಬೆಳಿಗ್ಗೆ ಮೊದಲನೇ ಪೂಜೆ, ಈಗ ಆಗ್ತಾ ಇರೋದು 2ನೇ ಪೂಜೆ. ಬೆಳಗಿನ ಜಾವ 4:15 5:30 ತನಕ ಬೆಳಗಿನ ಪೂಜೆ ಆಗಿದೆ. ಇದು 2ನೇ ಪೂಜೆ. ನಾವು ಯಾವಾಗಲೂ 2ನೇ ಪೂಜೆ ಆಗೋ ತನಕ ಉಪವಾಸ ಇರಬೇಕು. ನಮ್ಮ ಮಲೆ ಮಹದೇಶ್ವರ ದೇವಸ್ಥಾನದಲ್ಲೂ ಅಷ್ಟೇ ಇವತ್ತೂ ನಡ್ಕೊಂಡು ಬಂದಿರುವಂಥ ಆಚರಣೆ ಇರುವಂಥದ್ದು ಪದ್ಧತಿ. ಹಾಗಾಗಿ 2ನೇ ಪೂಜೆ ಸಂಜೆ ಆಗೋದ್ರಿಂದ ಬೆಳಿಗ್ಗೆಯಿಂದನೂ ಕೂಡ ಸಂಜೆವರೆಗೂ ನಾವು ಉಪವಾಸ ಇರಬೇಕು. ಉಪವಾಸ ಇದ್ದು ಎಲ್ಲಿ ದೊಡ್ಡಿಗಳಿರ್ತವೋ ಅಲ್ಲಿಂದ ನಮ್ಮ ದೇಸಿ ಹಸುವಿನ ಹಾಲನ್ನು ಕರ್ಕೊಬಂದು ಮತ್ತು ಅರ್ಚಕರುಗಳು ಅದಕ್ಕೆ ನಾವೇ ಅಡುಗೆಯನ್ನು ಮಾಡಿ, ಅಡುಗೆ ಆಗಬೇಕಾದ್ರೆ ಯಾವ ಥರ ಇರಬೇಕು, ಮಹದೇಶ್ವರಿಗೆ ಖಾರ ಬಳಸೋಂಗಿಲ್ಲ, ಮತ್ತು ಎಲ್ಲ ಹೊರಗಡೆ ಥರ ಎಣ್ಣೆ ಹಾಕೋಂಗಿಲ್ಲ, ಈ ಥರ ಎಲ್ಲ ಕೆಲವೊಂದು ನಿಯಮಗಳಿದ್ದಾವೆ. ನಾವು ಅಡುಗೆ ಮಾಡಬೇಕಾದಾಗ ಖಾರದ ಬಗ್ಗೆ ಮೆಣಸು ಹಾಕ್ಕೊಂಡು, ಎಣ್ಣೆ ಬೇಕು ಅಂತಂದರೆ ನಾವೇ ಇಲ್ಲ ಎಳ್ಳನ್ನು ಕುಟ್ಟಿ ಎಣ್ಣೆನ ತೆಗೆದು ದೇವರಿಗೆ ಎಣ್ಣೆ ಮಾಡಿ ಸ್ವಲ್ಪ ಉಳಿದ ಎಣ್ಣೆನ ಅದರಲ್ಲಿ ಅಡುಗೆಗೆ ಬಳಸ್ಕೊಳ್ಳೋಕೆ ಸಾಧ್ಯ ಆದರೆ ಬಳಸ್ಕೊಳ್ಳೋದು. ಈ ಥರದೊಂದು ಪದ್ಧತಿ ಇದೆ. ಅಡುಗೆ ಹೇಗೆ ಆಗಬೇಕು ಅನ್ನೋದು ನಿಯಮನ ಮಹದೇಶ್ವರಿಗೆ ನೈವೇದ್ಯ ತಯಾರು ಮಾಡಬೇಕಾದ್ರೆ ಹೇಗೆ ಮಾಡಬೇಕು ಅನ್ನೋದು ನಿಯಮ ಇದೆ. ಆ ನಿಯಮಾನುಸಾರ ಮಾಡಬೇಕು. ಮತ್ತು ಈಗ ತಪ್ಸರೆ
ಇಲ್ಲಿ ಮುಕ್ಕಳೆ ಮಾರಮ್ಮ, ಇನ್ನು ಹಲವಾರು ಸುತ್ತಮುತ್ತ ಇರೋಂಥ ದೇವಾಲಯಗಳಲ್ಲೂ ಕೂಡ ಹಾಲು ಕರ್ಕೊಂಡ್ರೆ ನಾವು ಬಸ್ಸಲ್ಲೋ ಅಥವಾ ಕಾರಲ್ಲೋ ಈ ಥರ ಯಾವುದೇ ವಾಹನಗಳನ್ನು ಉಪಯೋಗಿಸ್ಕೊಳ್ಳದೆ ಕಾಲ್ನಡಿಗೆಯಲ್ಲಿ ಉಪವಾಸದಿಂದ ಇದ್ದು ಕಾಲ್ನಡಿಗೆಯಲ್ಲಿ ತಗೊಂಡೋಗಿ ಪೂಜೆ ಮಾಡಿ ಸುತ್ತಮುತ್ತ ಇರ್ತಕ್ಕಂಥ ಪರಿವಾರದವರಿಗೆ ಎಲ್ಲ ದೇವತೆಗಳು ಕೂಡ ಆಗನೇ ಪದ್ಧತಿಯಂತೆ ಮಾಡಬೇಕು. ಅದು ಬೆಳಗ್ಗೆ ಸಂಜೆ ತನಕ ಅದಾಗುತ್ತೆ. ಅದಾದ ನಂತರ ಈಗ ಅಭಿಷೇಕ ಪೂಜೆ ಆಗುತ್ತೆ, ಮಹಾಮಂಗಳಾಚರಣೆ ನೈವೇದ್ಯ ಆಗುತ್ತೆ. ನೈವೇದ್ಯ ಆದಮೇಲೆ ಭಕ್ತರಿಗಾಗಿ ಮಹಾಪ್ರಸಾದವನ್ನು ಹಂಚೋದು. ಆಮೇಲೆ ಎಷ್ಟು ವರ್ಷಗಳ ಇದು ಪೂಜೆ ವಿಧಾನಗಳು ಈಗ ಮಲೆ ಮಹದೇಶ್ವರ ಮೇಳದಲ್ಲಿ ಮಲೆ ಮಹದೇಶ್ವರ ಒಂದು ಬಿದಿರುಗೊತ್ತೆಗಳ ಕುತ್ಕೊಂಡು ಹೋಗಿದಂಥ ಒಂದು ಸ್ಥಳ. ಆ ಒಂದು ಸ್ಥಳದಲ್ಲಿ ಈಗ ಯಾವ ಎಷ್ಟು ವರ್ಷ ಇಲ್ಲಿ ಪೂಜಾ ಪದ್ಧತಿ ಇಲ್ಲಿ ವರ್ಷದಿಂದ ಅಂತ ಏನಿಲ್ಲ. ಈಗ ನಮಗೆ ಮಾಲೆ ಮಹದೇಶ್ವರನಿಗೆ ಮೊದಲನೇ ಅರ್ಚಕ ಅಂತಂದರೆ ಶೇಷಣ್ಣ ಒಡೆಯರು ಅಂತ ಕರಿತೀವಿ. ಶೇಷಣ್ಣ ಒಡೆಯವ್ರ ಕಾಲದಿಂದಲೂ ಏನು ಮಾಡ್ಕೊಬಂದ್ರು ಮಹದೇಶ್ವರರು ಒಂದು ಪೂಜಾ ಪದ್ಧತಿ ಅವ್ರು ಏನು ಹಾಕ್ಕೊಟ್ರು ಅದೇ ಪದ್ಧತಿ ಅಂತ ಎಲ್ಲ ಕಡೆಗೂ ಅದನ್ನೇ ಮಾಡೋದು. ನಾವು ಕೋವೆ ಮಹದೇಶ್ವರನಿಗೂ ಅದೇ ಥರ ಮಾಡೋದು, ತಪ್ಸರಲ್ಲೂ ಅದೇ ಮಾಡೋದು, ಮಹದೇಶ್ವರನಿಗೂ ಅದೇ ಮಾಡೋದು, ನಾಗಮಲೆಯಲ್ಲೂ ಅದೇ ಪದ್ಧತಿ, ಒಂದೇ ಪದ್ಧತಿ ಎಲ್ಲ ಕಡೆಗೂ. ಅಂದರೆ ಒಂದೊಂದು ದೇವಸ್ಥಾನಗಳಲ್ಲಿ ಮಹದೇಶ್ವರರ ಕಡೆ ಒಂದೊಂದು ದೇವಸ್ಥಾನದ ಒಂದೊಂದು ಪದ್ಧತಿ ಇಲ್ಲ. ಬೇಡಗಂಪುರ ಜನಾಂಗ ಅರ್ಚಕರು ಮಹದೇಶ್ವರನ ಪೂಜೆಗೆ ಯಾರನ್ನು ನೇಮಕ ಮಾಡ್ಕೊಂಡಿದ್ದಾರೋ ಅವ್ರು ಎಲ್ಲಿ ಪೂಜೆ ಮಾಡ್ತೀವೋ ನಾವು ಕರ್ನಾಟಕ ಮತ್ತು ತಮಿಳುನಾಡಲ್ಲಿ ಎರಡೂ ಜಿಲ್ಲೆಯಲ್ಲಿ ಇದ್ದೀವಿ. ತಮಿಳುನಾಡಲ್ಲೂ ಕೂಡ ಮಹದೇಶ್ವರರಿಗೆ ಹೆಚ್ಚಿನ ಮಲೆಗಳಿರೋದು ಅಲ್ಲಿ ತಮಿಳುನಾಡಲ್ಲಿ. ಅಲ್ಲೂ ಕೂಡ ಇಲ್ಲಿ ಏನು ಪದ್ಧತಿ ಇದೆಯೋ ಅದೇ ಪದ್ಧತಿಯನ್ನು ಅಲ್ಲೂ ಮಾಡೋದು. ಅಂದರೆ ಒಂದೊಂದು ದೇವಸ್ಥಾನಕ್ಕೆ ಒಂದೊಂದು ಪದ್ಧತಿ ಅಂತ ನಾವು ಮೂಲ ಮಹದೇಶ್ವರರಿಗೆ ನಡುಮಲೆಯಲ್ಲಿರ್ತಕ್ಕಂಥ ಮಹದೇಶ್ವರನಿಗೆ ಯಾವ ಆಚರಣೆಯಲ್ಲಿ ಮಾಡ್ಕೊಂಡು ಬಂದಿದ್ದೀವೋ ಅದೇ ಆಚರಣೆಯನ್ನು ಎಲ್ಲ ಕಡೆಗೂ ಅದೇ ಥರ ಮಾಡೋದು. ಆಮೇಲೆ ಇಲ್ಲಿ ಕಡೆ ಈಗ ಪೂಜೆ ವಿಧಾನಗಳು ಈಗ ಅಮಾವಾಸ್ಯೆ ದಿನ ಓಪನ್ ದೇವಸ್ಥಾನ ಅಥವಾ ಸೋಮವಾರ ಶುಕ್ರವಾರ